ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ವಿಶಾಖಪಟ್ಟಣಂ ಮಹಬೂಬ್ ನಗರ ರೈಲ್ವೆಯನ್ನು ರಾಯಚೂರುವರೆಗೆ ವಿಸ್ತರಿಸಲು ಡಾಕ್ಟರ್ ಬಾಬುರಾವ್ ಮನವಿ. ಪ್ರತಿದಿನ ಸಂಚರಿಸುವ ವಿಶಾಖಪಟ್ಟಣಂ ಮಹಬೂಬ್ ನಗರ ಎಕ್ಸ್ಪ್ರೆಸ್ ರೈಲು ಸಂಖ್ಯೆ 12861/12862 ಅನ್ನು ರಾಯಚೂರಿಗೆ ವಿಸ್ತರಿಸುವಂತೆ ಸಿಕಿಂದರಾಬಾದ್ ವಿಭಾಗೀಯ ರೈಲ್ವೆ ಪ್ರಬಂಧಕ ಡಾಕ್ಟರ್ ಆರ್ ಗೋಪಾಲಕೃಷ್ಣನ್ ಅವರಿಗೆ ಗುರುವಾರ ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಮನವಿಯನ್ನು ಸಲ್ಲಿಸಲಾಯಿತು. ಈ ರೈಲು ಮಹಬೂಬ್ ನಗರದಲ್ಲಿ 6 ಗಂಟೆ 50 ನಿಮಿಷ ಹಳೆಯ ಮೇಲೆ ನಿಂತುಕೊಂಡಿರುತ್ತದೆ. 17/10/2024 ರಂದು ಈ ರೈಲ್ವೆಯನ್ನು ವಿಸ್ತರಿಸುವಂತೆ ಅನುಮೋದನೆಗೊಂಡಿದ್ದರೂ ಈವರೆಗೂ ರೈಲು ರಾಯಚೂರುವರೆಗೆ ಸಂಚರಿಸುತ್ತಿಲ್ಲ. ರೈಲು ವಿಸ್ತರಣೆಯಿಂದ 3 ಲಕ್ಷ ಜನರಿಗೆ, ಅದರಲ್ಲೂ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆ ಜನರಿಗೆ ವಿಶೇಷವಾಗಿ ಪ್ರಯೋಜನ ದೊರೆಯಲಿದೆ, ಅಲ್ಲದೆ ವಿವಿಧ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಿದಂತಾಗುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಇದಲ್ಲದೆ ಅಮೃತ್ ಭಾರತ್ ರೈಲ್ವೆ ನಿಲ್ದಾಣ ಯೋಜನೆಯಡಿ ಕಾಮಗಾರಿಗೆ ವೇಗವನ್ನು ಕಲ್ಪಿಸಿ ನೂತನ ನಿಲ್ದಾಣದ ಕಟ್ಟಡವನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಬೇಕು. ರಾಯಚೂರು ಕಾಚೇಗೌಡ ರೈಲ್ವೆ ರೈಲು ಸಂಖ್ಯೆ 67788 ಅಥವಾ 17694 ಸಂಚಾರದ ವೇಳೆಯನ್ನು ಬದಲಿಸಬೇಕು. ಈ ರೈಲು ಬೆಳಗಿನ ಜಾವ ಹೊರಟು ಸಾಯಂಕಾಲ ಮರಳುವಂತಾಗಬೇಕು. ಇದರಿಂದ ಗ್ರಾಹಕರಿಗೆ ಒಂದೇ ದಿನದಲ್ಲಿ ಹೋಗಿ ಬರುವುದಕ್ಕೆ ಸಾಧ್ಯವಾಗುವುದಲ್ಲದೆ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಅನುಕೂಲವಾಗಲಿದೆ. ರಾಯಚೂರು ನಿಲ್ದಾಣದಲ್ಲಿ ಇನ್ನೂ 4 ಮತ್ತು 5 ಪ್ಲಾಟ್ಫಾರಂಗಳ ನಿರ್ಮಾಣವಾಗಬೇಕು. ರಾಯಚೂರಿನಲ್ಲಿ ಪ್ರಯಾಣಿಕರ ರೈಲು ಸೇವೆಯ ಪ್ರಾಥಮಿಕ ನಿರ್ವಹಣೆಗಾಗಿ ಪೀಟ್ಲೈನ್ ಜಾರಿಗೆ ತರಬೇಕೆಂಬ ಬೇಡಿಕೆಯುಳ್ಳ ಮನವಿಯನ್ನು ಡಿಎಂಆರ್ಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ರೈಲ್ವೆ ಸಲಹಾ ಸಮಿತಿ ಸದಸ್ಯ ಮಾರಪ್ಪ, ಮಾಜಿ ಸದಸ್ಯ ಡಾಕ್ಟರ್ ಬಾಬುರಾವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. हमारा रेलवे का फोन रखा ना पुराना वो फोन डाले सर मैं ऑलरेडी सुमन सबसे बात करेंगे ಇವತ್ತು DRM ಸಾಬ್ಗೆ ಮೆಮೊರಂ ಕೊಟ್ಟು ರಿಕ್ವೆಸ್ಟ್ ಮಾಡೀವಿ. ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ನಲ್ಲಿ ಏನು ಕೆಲಸ ನಡೆದದ ಭಾಳ ಸ್ಲೋ ನಡೆದದ. ಡಿಸೆಂಬರ್ 31 ಒಳಗಡೆ ನಮ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕು. ಇನ್ನೂ ಆಗಿಲ್ಲ ಕೆಲಸ. ಅದು 31 ಡಿಸೆಂಬರ್ನಾಗ ಕೊಡಬೇಕು. 31 ಡಿಸೆಂಬರ್ನಾಗ ಇನ್ನು ಕಂಪ್ಲೀಟ್ 50% ಆಗ್ಯದ ಕೆಲಸ. ಇನ್ನು 50% ಕೆಲಸ ಹಂಗೆ ನಿಂತದ ಅಂತೇಳಿ ನಾನು ಇವತ್ತು ಮೆಮೊರಮ್ದಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದೀನಿ. ಬೇಗನೆ ಮುಗಿಸ್ಬೇಕು ಸ್ಟೇಷನ್ ವರ್ಕ್ ಅಂತೇಳಿ. ಯಾಕಂದರೆ ಪ್ಯಾಸೆಂಜರ್ಗೆ ಭಾಳ ತೊಂದರೆ ಆಗಕತ್ತದ. ಆಮೇಲೆ ಇದ್ರ ಜೊತೆಯಲ್ಲಿ ನಾವು ಏನು ಫುಟ್ ಓವರ್ ಬ್ರಿಡ್ಜ್ ಇದೆ, ಏನು ಹೊಸ ಹಾಕತ್ತೆ ಫುಟ್ ಓವರ್ ಬ್ರಿಡ್ಜ್ ಜೊತೆಗೆ ಎಕ್ಸ್ಲೇಟರ್ ಲಿಫ್ಟನ್ನು ನೀವು ಮಾಡಿಕೊಡ್ಬೇಕು. ಮತ್ತು ಒಂದು ಎಕ್ಸ್ಟ್ರಾ ಪ್ಲಾಟ್ಫಾರ್ಮ್ ಕೊಡ್ಬೇಕಂತೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ಅದ್ರ ಜೊತೆಯಲ್ಲಿ ಪಿಟ್ವೆಲ್ ಬಿ ಕೊಡ್ಬೇಕಂತ ಹೇಳಿದ್ದೀನಿ. ಅದು ಮಾಡಿಕೊಡ್ತು ಅಂತ ಹೇಳಿದ್ದಾರೆ DRM ಸಾಹೇಬ್. ಮತ್ತು ಅದ್ರ ಜೊತೆಯಲ್ಲಿ ನಾನು ಭಾಳ ದಿನಲಿದ್ದ ಮೆಮೊರಂ ಕೊಡ್ಕೊಂತ ಬಂದೀವಿ ವಿಶಾಖಪಟ್ಟಣಂ ರಾಯಚೂರಿಗೆ. ಅದು ವಿಶಾಖಪಟ್ಟಣಂ ಮಹಬೂಬ್ ನಗರ ಬಂದು ರಾಯಚೂರು ತನಕ ಬರ್ತಾರೆ. ಎಕ್ಸ್ಟೆನ್ಷನ್ ಕೇಳಿದ್ವಿ ನಾವು. ಇದುವರೆಗೆ ಆಯಿತು ಎಕ್ಸ್ಟೆನ್ಷನ್ ಕೊಡ್ತೀವಿ ಅಂತ 1 ವರ್ಷ ಆಯಿತು. ನೋಟಿಫಿಕೇಶನ್ ಆಗ್ಯದ, ಡೇಟ್ ಕೊಟ್ಟರು, ಟ್ರೈನ್ ಬಿಡ್ತು ಅಂತ ಹೇಳಿದ್ರು. 1 ವರ್ಷದಿಂದ ಟ್ರೈನೇ ಬಿಟ್ಟು ನೋಟಿಫಿಕೇಶನ್ ಮಾಡಿದ್ದಾರೆ, ಆದರೆ ಟ್ರೈನ್ ಬಂದಿಲ್ಲ. ಸೊ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡಿದಾಗ DRM ಅವರು ನೋಡಿ ಹೇಳಿದರು, ಹೌದು 1 ವರ್ಷ ಆಯ್ತಲ್ಲ, ಬೇಗನೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮಹಬೂಬ್ ನಗರದಿಂದ ರಾಯಚೂರಿಗೆ ಎಕ್ಸ್ಟೆನ್ಷನ್ ಬೇಗನೆ ಆಗ್ತದೆ ಈ ಟ್ರೈನು. ಮತ್ತು ಇದ್ರಿಗೂ ಮುಂಚೆನೇ ಭಾಳ ಸಾರಿ ಮೆಮೊರಂ ಕೊಟ್ಟು ರೈಲ್ವೆ ಮಿನಿಸ್ಟ್ರು ನಮ್ಮ ಸೋಮಣ್ಣ ಸಾಬ್ರು ಬಂದಾಗ ಕಮಾವರ ಸಂಘಂ ಪ್ರೆಸಿಡೆಂಟು ಪ್ರಸಾದ್ ಅವರು ಅವ್ರ ಟೀಮು ಎಲ್ಲರೂ ಬಂದು ಮೆಮೊರಂ ಕೊಟ್ಟಿದ್ರು. ಪ್ರತಿ ಸಲ ಇದು ಸುಮಾರು 2 ವರ್ಷದಿಂದ ಮೆಮೊರಂ ಕೊಡಾಕತ್ತಾರೆ. ಇಲ್ಲಿರೋಂಥ ಲೀಡರ್ಸ್ ಬಿ ಮೆಮೊರಂ ಕೊಟ್ಟಿದ್ದಾರೆ. ಅದು ಟ್ರೈನ್ ಎಕ್ಸ್ಟೆನ್ಷನ್ ಸಲ ವಿಶಾಖಪಟ್ಟಣಂ ಟು ಮಹಬೂಬ್ ನಗರ್, ಮಹಬೂಬರಿಂದ ರಾಯಚೂರಿಗೆ ಎಕ್ಸ್ಟೆನ್ಷನ್ ಮಾಡಬೇಕಂತೇಳಿ ಈಗ ಆಲ್ರೆಡಿ ನಾನು ಅವರು DRM ಸಾಹೇಬ್ರಿಗೆ ಗಮನಕ್ಕೆ ತಂದೀನಿ. ಅವ್ರು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ಬೇಗನೆ ಈ ಟ್ರೈನನ್ನು ಎಕ್ಸ್ಟೆನ್ಷನ್ ಮಾಡಿಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ.